ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇದರದ್ದೇ ಒಂದು ಕಟಿಂಗ್ ವಿಡಿಯೋ ಹಾಕಿದ್ದೆ ಮೊನ್ನೆ, ಅದರದ್ದು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬೋಟ್ ನೆಕ್ ಡಿಸೈನ್ದು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿ ನೋಡಿ, ಒಂದು 18 ನಿಮಿಷ ಆಗ್ಬೋದನ್ನ, 17-18 ನಿಮಿಷದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಹುಕ್ಸ್ ಇರೋದ್ರಿಂದ ಫ್ರಂಟ್ ಪಟ್ಟಿಯಲ್ಲಿ ಹುಕ್ಸ್ ಬರಲ್ಲ ಫ್ರೆಂಡ್ಸ್. ನೋಡಿ ನೆಕ್ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ನೆಟೆಡ್ ಡ್ರೆಸ್ ಆಗಿರೋದ್ರಿಂದ ಪೈಪಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಇದರಲ್ಲಿ, ಹಾಗಾಗಿ ಇದನ್ನು ನೋಡಿ ಸ್ಟಿಚ್ಲೆಸ್ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಳಗಡೆ ಇನ್ನೊಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಮೇಲ್ಗಡೆ ಸ್ಟಿಚ್ಚು ಕಾಣೋದಿಲ್ಲ, ಆ ಥರ ಮಾಡಿದರೆ ಒಂಥರ ಹೆಮ್ಮಿಂಗ್ ಮಾಡಿದಂಗೆ ಇರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಫ್ರಂಟಲ್ಲಿ ಈ ಥರ ಬಿಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ಕಾಣುತ್ತೆ ಸ್ನೇಹಿತರೆ. ನೋಡಿ ಇವಾಗ ಲೈನಿಂಗಿಗೆ ಒಂದು ಸ್ಟಿಚ್ ಬಿಟ್ಕೊಳೋಣ. ಸ್ನೇಹಿತರೆ, ಇದು ಕಟಿಂಗ್ ವಿಡಿಯೋ ಇದೆ. ಯಾರಿಗಾರು ವಿಡಿಯೋ ನೋಡೋರು ಬೇಕಿದ್ದರೆ ನೋಡಿ, ನನ್ನ ಚಾನಲ್ಲಿದೆ. ಫ್ರೆಂಡ್ಸ್ ನೋಡಿ, ಇದಕ್ಕೆ ಟಕ್ಸ್ ಹಿಡಿಯೋಣ ನಾವು ಇವಾಗ ಫ್ರಂಟಿಗೆ. ನೋಡಿ ಈ ಕಡೆ ಸೈಡ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೆ, ಅದೇ ಥರನ ಆ ಕಡೆ ಸೈಡು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಇಟ್ಕೊಂಡು ಟಕ್ಸಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಯಿತು. ಇವಾಗ ಈ ಸೈಡ್ದು ಕೆಳಗಡೆ ಮೇನ್ ಟಕ್ಸ್ ಹಿಡಿಯೋಣ. ನೋಡಿ ಮಾರ್ಕಿಂಗ್ ಇದೆ ಅಲ್ಲಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು 2.5 ಇಂಚಿನಷ್ಟು ನಾವು ಟಕ್ಸಿಗೆ ಬಿಟ್ಟಿದ್ದೀವಿ ಫ್ರೆಂಡ್ಸ್. ನೋಡಿ 1/4 ಇಂಚಿನಷ್ಟು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು, ಆವಾಗಲೇ ನೀಟಾಗಿ ಕೂರುತ್ತೆ ಬ್ಲೌಸು. ಫ್ರೆಂಡ್ಸ್ ನೋಡಿ, ಆರ್ಮೋಲಲ್ಲಿ ಒಂದು ಟಕ್ಸ್ ಹಿಡಿಯೋಣ, 2 ಕಡೆಗೂ ಸೇಮು. ನೋಡಿ ಫ್ರೆಂಡ್ಸ್, ಇದರ ಅಷ್ಟು ಟಕ್ಸ್ ಹಿಡಿದ್ವಿ ನಾವು ಇವಾಗಲೇ, ಈ ಥರ ಕಾಣ್ತಾ ಇದೆ. ಇವಾಗ ಕೆಳಗಡೆಗೆ ಬೆಲ್ಟ್ ಅಟ್ಯಾಚ್ ಮಾಡೋಣ. ನೋಡಿ ಒಂದು ಬೆಲ್ಟ್, ಇದಕ್ಕೆ ಸಿಂಗಲ್ ಬೆಲ್ಟು, ಫ್ರಂಟು ಹುಕ್ಸು ಪಟ್ಟಿ ಬರೋದಿಲ್ಲ, ಹಾಗಾಗಿ ಒಂದೇ ಬೆಲ್ಟ್ ಬರುತ್ತೆ ಸಿಂಗಲ್ಲು. ನೋಡಿ ಕೆಳಗಡೆ ಒಂದು ಲೈನ್ ಬಿಟ್ಕೊತಾ ಇದ್ದೀನಿ ಅಟ್ಯಾಚ್ ಮಾಡಲಿಕ್ಕೆ. ಹಾಗೆ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ನೋಡಿ ತುದಿಗೆ ಇನ್ನೊಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನೀಟಾಗಿ ಇರುತ್ತೆ ಆ ಥರ ಸ್ಟಿಚ್ ಬಿಟ್ಕೊಳೋದ್ರಿಂದ. ಫ್ರೆಂಡ್ಸ್ ನೋಡಿ, ಇದನ್ನು ಇನ್ನೊಂದು ಥರನ ಅಟ್ಯಾಚ್ ಮಾಡ್ಬೋದು. ನೋಡಿ ಒಳಗೆ ಹೊಲಿಗೆನ ಒಳಗೆ ಮಾಡಿ ಕೂಳೆ ಇರುತ್ತಲ್ಲ ಬಟ್ಟೆದು, ಅದನ್ನು ಒಳಗಡೆ ಬೇಕಾದರೂ ಸ್ಟಿಚ್ ಮಾಡ್ಬೋದು. ಬಟ್ ನಾನೀಗ ಹೊರಗಡೆನೇ ಬಿಡ್ತಾಯಿದ್ದೀನಿ ಕೂಳೆನ. ಈ ಥರ ಬಿಟ್ಟರೆ ಫಿನಿಶಿಂಗ್ ನೀಟಾಗಿ ಕೂರುತ್ತೆ. ಹಾಗೆ ಇದಕ್ಕೆ ಓವರ್ಲಾಕ್ ಮಾಡಿಬಿಡ್ತೀನಿ ನಾನು, ಓವರ್ಲಾಕ್ ಮಷಿನ್ ಇರೋದ್ರಿಂದ. ನೋಡಿ ಅರ್ಧದಿಂದ ಹಚ್ಕೊಂಡಿದ್ದೀನಿ, ಈ ಕಡೆ ಅರ್ಧದಿಂದ ಅಟ್ಯಾಚ್ ಮಾಡ್ಕೋಬೇಕು, ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೋಬೇಕು ಯಾವಾಗಲೂ ಬೆಲ್ಟ್. ಇದನ್ನು ಇಲ್ಲ ಅಂದರೆ ಏರುಪೇರು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ನೋಡಿ ಈ ಥರ ರೆಡಿ ಆಯಿತು ಫ್ರಂಟು. ಬೋಟ್ ನೆಕ್ ತುಂಬ ಸುಲಭ ಫ್ರೆಂಡ್ಸ್, ಭಾಳ ಈಸಿ, ಜಲ್ದಿ ಆಗಿಬಿಡುತ್ತೆ ಇದು ನೋಡಿ. ಹಾಗೆ ಇವಾಗ ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇದಕ್ಕೆ ನೆಕ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೆಕ್ ಅಗಲ ಬಂದು 4 ಇಂಚ್ ಇದೆ ಫ್ರೆಂಡ್ಸ್. ಇದು ನೋಡಿ 4 ಇಂಚು. ಹಾಗೆ ಡೌನಿಂಗ್ ಬಂದು
3.5 ಇಂಚ್ ತಗೊತಾ ಇದ್ದೀನಿ. ಇದನ್ನು ನೋಡಿ ಈ ಥರ ಬೋಟ್ ಶೇಪ್ ತೆಗಿಯೋಣ ಇದಕ್ಕೆ. ಹಾಗೆ ಕೆಳಗಡೆಯಿಂದ ನೋಡಿ ಫ್ರೆಂಡ್ಸ್ 4 ಇಂಚಿನ ಮಾರ್ಕಿಂಗ್ ಇದೆ ಅಲ್ಲಿ, ನಾನು ಹಾಗಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಒಂದು ಸರ್ಕಲ್ ಶೇಪ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸರಿ, ಬಾಕ್ಸ್ ಟೈಪು. ನೋಡಿ ಬ್ಯಾಕ್ ಸೈಡು ಹುಕ್ಸ್ ಬರುತ್ತೆ ಕೆಳಗಡೆ. ಇದು ನಾವು ಫಸ್ಟಿಗೆ ಈ ಥರ ಎಲ್ಲ ನೆಕ್ ರೆಡಿ ಮಾಡ್ಕೊಂಡು ಆನಂತರ ಅದನ್ನ ಕಟ್ ಮಾಡಿ ಅದಕ್ಕೆ ನಾವು ಹುಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡೋಣ. ಸ್ನೇಹಿತರೆ ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡೋಣ. ಫ್ರೆಂಡ್ಸ್ ನೋಡಿ ಇದು ಇನ್ವಿಸಿಬಲ್ ಆಗುತ್ತೆ ಕೆಳಗಡೆ. ಹಾಗೆ ನೆಕ್ಕಿ ಲೈನು ಒಂದೇ ಸಾರಿ ಸ್ಟಿಚ್ ಬಿಟ್ಕೊಂಡು ಟರ್ನ್ ಮಾಡಿಬಿಡೋಣ. ಇದನ್ನ ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಗುಂಡ್ಪಿನ ಹಾಕಿ ಹೋಗಿದ್ದು, ಯಾಕಂದರೆ ನೆಟ್ಟೆಡ್ ಆಗಿರೋದ್ರೆ ಜಾರ್ತತಿ ಇದು. ನೋಡಿ ಅಷ್ಟು ಗುಂಡ್ಪಿನ ಹಾಕೊಂಡಿದ್ದೀನಿ ನಾನು. ನೋಡಿ ಒಂದು 1/4 ಇಂಚ್ ಮಾರ್ಜಿನಷ್ಟು ನಾವು ಸ್ಟಿಚ್ ಬಿಟ್ಕೊಳ್ಳೋಣ. ಕಂಪ್ಲೀಟ್ ನಾವು ಡಿಸೈನ್ ಏನು ಕಟ್ ಮಾಡ್ಕೊಂಡಿವಲ್ಲ ಅದಕ್ಕೆ 1/4 ಇಂಚ್ ಮಾರ್ಜಿನ್ ಬಿಟ್ಕೊಂಡು ನಾವು ಸ್ಟಿಚ್ ಬಿಡಬೇಕು. ಬೇಕಿದ್ರೆ ಕ್ಯಾನ್ವಾಸು ಇದಕ್ಕೆ ಹಾಕ್ಬೋದು ಫ್ರೆಂಡ್ಸು, ಬಟ್ ಅವ್ರಿಗೆ ಕ್ಯಾನ್ವಾಸ್ ಬೇಕಾಗಿಲ್ಲ, ದಪ್ಪ ಆಗುತ್ತೆ ಅಂತೇಳಿ ಅದು ಇದೇ ಥರ ಸಿಂಪಲಾಗಿ ಹೊಲ್ಕೊಡೋದು ಅವ್ರಿಗೆ ಬ್ಲೌಸ್ ನಾನು. ಫ್ರೆಂಡ್ಸ್ ನೋಡಿ ಕೆಳಗಡೆ ಬಾಟಮ್ ಸೈಡು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನಾವೇನು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀವಿ 1/2 ಇಂಚು ಅಲ್ಲಿಗೆ ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಗುಂಡ್ ಪಿನ್ ರಿಮೂವ್ ಮಾಡೋಣ. ನಂತರ ನೋಡಿ ನೆಕ್ ಡಿಸೈನ್ ಕಟ್ ಮಾಡೋಣ. ಇದನ್ನ ಎಕ್ಸ್ಟ್ರಾ ಇದ್ದದ್ದು ಮಾರ್ಕಿಂಗ್ ಬಿಟ್ಕೊಂಡು ಫ್ರೆಂಡ್ಸ್ ನೋಡಿ ಮೂಲೆ ಇದೆಯಲ್ಲ ಅಲ್ಲಿ ಕಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ನೀಟಾಗಿ ಫಿನಿಶಿಂಗ್ ಬರಲ್ಲ. ನೋಡಿ ಮೂಲೆಗೆ 2 ಕಡೆ ಕಟ್ ಮಾಡ್ಕೋಬೇಕು. ಇವಾಗ ಫ್ರೆಂಡ್ಸ್ ಇದನ್ನ ಟರ್ನ್ ಮಾಡೋಣ. ನೋಡಿ ಫ್ರೆಂಡ್ಸ್ ಈ ಥರ ಮೂಲೆನ ಒಂದು ಇದು ತಗೊಂಡು ಅದನ್ನ ಎಳಿಬೇಕು, ಹೊರಗಡೆ ಬರಲ್ಲ, ಇಲ್ಲಾಂದರೆ ಬರಲ್ಲ ನೀಟಾಗಿ ಫಿನಿಶಿಂಗು. ನೋಡಿ ಈ ಥರ ಸ್ಕ್ರೂ ಡ್ರೈವರ್ ಅಥವಾ ಕಡ್ಡಿಯಿಂದ ಅದನ್ನು ಸೇಪ್ ರಿಮೂವ್ ಮಾಡ್ಕೋಬೇಕು. ನೋಡಿ ಈ ಥರ ಫಿನಿಶಿಂಗ್ ಬಂತು. ಬಟ್ ಫ್ರೆಂಡ್ಸ್ ನೋಡಿ ಇದಕ್ಕೂ ಸ್ಟಿಚ್ ಬಿಡಲ್ಲ ನಾನು. ಮೇಲ್ಗಡೆಗೆ ಒಂದು ದೊಡ್ಡ ಸ್ಟಿಚ್ ಬಿಟ್ಕೊತಾ ಇದ್ದೀನಿ, ದೊಡ್ಡ ಹೊಲಿಗೆಯನ್ನು ಕಚ್ಚಾ ಸ್ಟಿಚ್ಚು. ನಾನು ಐರನ್ ಮಾಡ್ಕೊಂಡ್ಮೇಲೆ ಅದನ್ನು ಬಿಸ್ತೀನಿ. ನೋಡಿ ಫ್ರೆಂಡ್ಸ್ ನೆಕ್ ಲೈನಿಗೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ, ಕಚ್ಚಾ ಸ್ಟಿಚ್ಚು. ಬೇಕಾದ್ರೆ ಸ್ಟಿಚ್ ಬಿಡ್ಬೋದು, ಇಲ್ಲ ಅಂದರೆ ಯಾವುದಾದ್ರು ಲೇಸ್ ಇದ್ದರೆ ಲೇಸ್ ಅಟ್ಯಾಚ್ ಮಾಡ್ಬೋದು ಇದಕ್ಕೆ. ಹಾಗೆ ನೋಡಿ ಫ್ರೆಂಡ್ಸ್ ಬಾಟಮ್ ಸೈಡು ಒಂದು ಸ್ಟಿಚ್ ಬಿಟ್ಕೊಳ್ಳೋಣ. ನೋಡಿ ಬಾಟಮ್ ಸೈಡು ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಇದನ್ನು ಕಚ್ಚಾ ಸ್ಟಿಚ್ ಬೇಡ, ಮಾಮೂಲಿ ಸ್ಟಿಚ್ಚೇ ಬಿಡ್ತಾಯಿದ್ದೀನಿ. ಇದನ್ನ ಕಚ್ಚಾ ಸ್ಟಿಚ್ ಬಿಡಬಾರ್ದು ಅಂದವರು ಇದನ್ನು ಐರನ್ ಮಾಡ್ಕೊಂಡು ನಂತರ ಸ್ಟಿಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಇವಾಗ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ಟಿಚ್ ಬಿಟ್ಕೊಂಡು ಫ್ರೆಂಡ್ಸ್ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್ ಸೆಂಟ್ರಿಗೆ ನಾವು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಮಾರ್ಕಿಂಗ್ ಮಾಡ್ಕೊತಿದ್ದೀನಿ. ಸೆಂಟ್ರಿಗೆ ಕಟ್ ಮಾಡ್ಕೊತೀನಿ. ನೋಡಿ ಅಲ್ಲಿಗೆ ಫೋಲ್ಡಿಂಗ್ ಇದೆ ನನ್ನ ಹತ್ರ, ನನಗೆ ಕಾಣುತ್ತೆ, ನಿಮ್ಗೆ ಕಾಣುತ್ತೆಲ್ಲ ಗೊತ್ತಿಲ್ಲ.
ನೋಡಿ ಇವಾಗ ಉಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿ ಮಾಡೋಣ ಇವಕ್ಕೆ. ಫ್ರೆಂಡ್ಸ್ ನೋಡಿ ಇದು ಉಕ್ಸ್ ಪಟ್ಟಿ, ಇದನ್ನು ಡಬಲ್ ಬಟ್ಟೆ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಇದನ್ನು ಹುಕ್ಸ್ ಮನಿ ಪಟ್ಟಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ಟಿಚ್ ಬಿಡೋಣ ಇದನ್ನು ಫೋಲ್ಡ್ ಮಾಡ್ಕೊಂಡು. ಹಾಗೆ ಇದನ್ನು ನೋಡಿ ಫ್ರೆಂಡ್ಸ್, ಇದು ಒಂದು ಇಂಚಿನಟ್ಟು 1/4 ಇಂಚಿನಟ್ಟು ಬಿಟ್ಕೊಂಡಿದ್ದೆ ನಾನು. ಅದನ್ನು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಫೋಲ್ಡಿಂಗ್ ಮಾಡಿ ಎಂಡಿಗೆ ಸ್ಟಿಚ್ ಬಿಡ್ತಾಯಿದ್ದೀನಿ. ಇದು ಹುಕ್ಸ್ ಮನಿಗೋಸ್ಕರ. ನೋಡಿ ಇದಕ್ಕೆ ಈ ಥರ ಫೋಲ್ಡ್ ಮಾಡಿ ಇದಕ್ಕೊಂದು ಸ್ಟಿಚ್ ಬಿಡೋಣ ಮೇಲ್ಗಡೆಗೆ. ನೋಡಿ ಫ್ರೆಂಡ್ಸ್ ಈ ಥರ ಹುಕ್ಸ್ ಪಟ್ಟಿ ರೆಡಿ ಆಯಿತು. ಫ್ರೆಂಡ್ಸ್ ಇವಾಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಬ್ಯಾಕ್ ಟಕ್ಸ್ ಒಂದು ಹಿಡಿಯೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್ ಇದಕ್ಕೆ ಬ್ಯಾಕ್ ಟಕ್ಸ್ ಹಿಡ್ದಾಯಿತು. ನೋಡಿ ನೀವು ಕಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀರ ಅಷ್ಟನ್ನೇ ಹಿಡೀರಿ, 1 ಇಂಚೆ ಇಡಬೇಕು. ಫ್ರೆಂಡ್ಸ್ ಇವಾಗ ನೋಡಿ ಸ್ಲೀವ್ ಅಟ್ಯಾಚ್ ಮಾಡೋಣ. ಫ್ರೆಂಡ್ಸ್ ನೋಡಿ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಳ್ಳೋಣ, ಅಪೋಸಿಟ್ ಸೈಡ್ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ಇದು ಸಾಲ್ಟೇಜ್ ಆಗ್ತಿತ್ತು, ಪೀಸ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ತೋಳಿಗೆ ಸಾಲ್ಟೇಜ್ ಆಗೋದ್ರಿಂದ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇದು ಫ್ರಂಟ್ ಬಾಟಮ್ ಸೈಡು ಸ್ಟಿಚ್ಚು ಫೋಲ್ಡಿಂಗ್ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್, ಇದು ಡಿಸೈನ್ ಬಂದಿರೋದ್ರಿಂದ ಅದಕ್ಕೆ ನಾವು ಲೈನಿಂಗ್ನೇ ಅಲ್ಲಿಗೆ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡಬೇಕು. ನೋಡಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇದೆ, ಅಲ್ಲಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಒಳಮುಖ ಈ ಥರ ಇಟ್ಟು ಸ್ಟಿಚ್ ಬಿಡ್ತಾಯಿದ್ದೀನಿ, ಡಬಲ್ ಸ್ಟಿಚ್ ಬಿಡ್ತಾಯಿದ್ದೀನಿ ಇದಕ್ಕೆ. ನೋಡಿ ಫೋಲ್ಡಿಂಗ್ ಮಾಡೋಕ್ಕೆ ಬರೋಲ್ಲ ಇದು, ಏನಕ್ಕಂದರೆ ತುದಿ ಸೈಡು ಡಿಸೈನ್ ಇದೆ, ಫೋಲ್ಡಿಂಗ್ ಮಾಡಿದರೆ ಅದು ಹಾಳಾಗೋಗುತ್ತೆ. ಹಾಗಾಗಿ ಅದ್ರ ಮೇಲೆ ಈ ಥರ ಫೋಲ್ಡಿಂಗ್ ಮಾಡಿ 2 ಸ್ಟಿಚ್ ಬಿಡ್ತಾಯಿದ್ದೀನಿ, ಡಬಲ್ ಸ್ಟಿಚ್ಚು. ನೋಡಿ ಇನ್ನೊಂದು ಸ್ಟಿಚ್ ಬಿಡ್ಕೊತ ಇದ್ರ ಮ್ಯಾಗೆ. ಇದನ್ನು ಅದೇ ಥರ ಸೇಮ್ ಅಟ್ಯಾಚ್ ಮಾಡೋಣ. ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ಟಿಚ್ ಬಿಡ್ಕೋಣ ಅದಕ್ಕೆ. ನೋಡಿ ನಾವು ಫೋಲ್ಡಿಂಗ್ ಮಾಡಿದರೆ ಅದು ಹೋಗ್ಬಿಡುತ್ತೆ ಡಿಸೈನು. ನೋಡಿ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡೋಣ ಮೇನ್ ಫ್ಯಾಬ್ರಿಕ್ಕಿಗೆ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್ ಆ ಸೈಡು ಇದು ಬ್ಯಾಕ್ ಸೈಡು, ಬ್ಯಾಕ್ ಆರ್ಮೋಲ್ ಸೈಡು, ಹಾಗೆ ಫ್ರಂಟ್ ಆರ್ಮೋಲ್ ಸೈಡು. ನಾವು ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡಿದ್ದೀವಲ್ಲ ಅದನ್ನು ಬ್ಯಾಕ್ ಸೈಡ್ ಬರೋಂಗೆ ನಾವು ಅಟ್ಯಾಚ್ ಮಾಡೋಕೆ ಫ್ರೆಂಡ್ಸ್ ಅದನ್ನ. ನೋಡಿ ಇದು ಫ್ರಂಟು ಬ್ಯಾಕು ಶೇಪ್ ನೋಡ್ಕೋಬೇಕು. ಬ್ಯಾಕಿಗೆ ಬ್ಯಾಕ್ ಶೇಪು, ಫ್ರಂಟಿಗೆ ಫ್ರಂಟ್ ಶೇಪನ್ನು ಅಟ್ಯಾಚ್ ಮಾಡಬೇಕು. ನಾನು ನಿಮಗೆ ಒಂದು ಸ್ಲೀವ್ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಚೆಕ್ ಮಾಡ್ಕೊಂಬಿಡಿ ಫ್ರೆಂಡ್ಸ್, ಒಂದು ಸಾರಿ ಬರುತ್ತಿಲ್ಲ ಅಂತೇಳಿ ಗೊತ್ತಾಗುತ್ತೆ. ನಾನು ಇದು ಚೆಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಇದ್ದರೆ ಆ ಕಡೆಗೆ ಸ್ವಲ್ಪ ಈ ಕಡೆಗೆ ಸ್ವಲ್ಪ ಬಿಟ್ಟು ಅಟ್ಯಾಚ್ ಮಾಡಿಬಿಡ್ಬೋದು. ಇಲ್ಲ ಅಂದರೆ ಸೆಂಟ್ರ್ ಲೈನ್ ಮಾರ್ಕ್ ಮಾಡ್ಕೊಂಡು ಶೋಲ್ಡರ್ ಹತ್ರ ಸೆಂಟ್ರಿಂದನೇ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೋದು. ಆ ಕಡೆ ಈ ಕಡೆ ಕರೆಕ್ಟಾಗಿ ಉಳಿದ್ಬಿಡುತ್ತೆ. ನೋಡಿ ಈ ಥರ ಸ್ಲೀವ್ ಅಟ್ಯಾಚ್ ಮಾಡಿದ್ವಿ. ಇದನ್ನು ಇವಾಗ ಸ್ಟಿಚ್ ಬಿಡೋಣ. ನೋಡಿ ಬಾಟಮ್ ಸೈಡ್ ಲೂಸ್ ಬಂದು ಅವ್ರದ್ದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕಿಂಗ್ ಮಾಡ್ಕೊಳ್ಳೋಣ.
ನೋಡಿ ಇದು ಅಳತೆ ಬ್ಲೌಸು. ಹಾಗೆ ನಮ್ಮ ಚೆಸ್ಟ್ ಲೂಸ್ ಬಂದು ಮಾರ್ಕಿಂಗಲ್ಲಿದೆ. ನಾವು ಮಾರ್ಕಿಂಗ್ ಪ್ರಕಾರನೇ ನೋಡಿ ಸ್ಟಿಚ್ ಬಿಟ್ಕೊಳ್ಳೋಣ. ನಾವು ಕಟ್ ಮಾಡ್ಬೇಕಾದ್ರೆ ಏನು ಮಾರ್ಕಿಂಗ್ ಮಾಡ್ಕೊತೀವಲ್ಲ ಅದ್ರ ಪ್ರಕಾರನೇ ಬಿಟ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇವಾಗ ಕಂಪ್ಲೀಟ್ ಆಯಿತು. ನೋಡಿ ಫ್ರೆಂಡ್ಸ್, ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಕಮೆಂಟ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ನಿಮಗೆ ಖಂಡಿತ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಇದೆ, ಶಿವಾನ್ ಟೈಲರ್ ಅಂತೇಳಿ. ಅದರಲ್ಲೂ ಕೂಡ ಸಪ್ರೇಟ್ ವೀಡಿಯೋಸ್ ಬರುತ್ತೆ, ಫಾಲೋ ಮಾಡಿ ಇಂಟ್ರೆಸ್ಟ್ ಇದ್ದವರು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.